ಮೇಡಮ್ ಏನೋ ಹೇಳ್ತಾ ಇದ್ರಿ ಜೊತೆಗೆ ಅಂದರೆ ಯಾವಾಗೋ ಸಿಗಬೇಕಿತ್ತು, ಎಷ್ಟೋ ಪ್ರಶಸ್ತಿಗಳನ್ನು ಅರಸಿ ಬಂದರೂ ಕೂಡ ಅವ್ರು ಯಾವತ್ತೂ ಅಜರಾಮರ ಅನ್ನೋವಂಥ ರೀತಿಯಲ್ಲಿ ಏನು ಹೇಳ್ತೀರಿ? ಸರ್, ಈಗ ನಮಗೆ ಹೆಮ್ಮೆ ಬಿ ಸರೋಜಾದೇವಿಯವರು 50ರ ದಶಕದಲ್ಲಿ ಬಂದವರು. 50ರ ದಶಕದಲ್ಲಿ ಅವರು ಚಿತ್ರರಂಗಕ್ಕೆ ಬಂದು ಮೇರು ನಟಿ, ಇಡೀ ಭಾರತೀಯ ಚಿತ್ರರಂಗದಲ್ಲಿ ಎಲ್ಲ ನಾಯಕರ ಜೊತೆಯಲ್ಲೂ ಕೂಡ ದೊಡ್ಡ ದೊಡ್ಡ ನಾಯಕರ ಜೊತೆ ಎಲ್ಲ ಭಾಷೆಗಳಲ್ಲೂ ಅಭಿನಯಿಸಿ ನಂಬರ್ 1. ಇವತ್ತಿನ ಇವರೆಲ್ಲರೂ ಹೇಳ್ತಾರಲ್ಲ ಪ್ಯಾನ್ ಇಂಡಿಯಾ ಅಂತ ಹೇಳ್ತಾರಲ್ಲ, ಯಾವ ಪ್ಯಾನ್ ಇಂಡಿಯಾ ಅಲ್ಲ, ಅದು ಬಿ ಸರೋಜಾದೇವಿ ಇಂಡಿಯಾ ಆಗಿತ್ತು. ಆ ರೀತಿಯಾಗಿ ಮೆರೆದಂತಹ ಮಹಾನ್ ಕಲಾವಿದೆ ಅವರು. ನಮಗೆ ಸಂತೋಷ 3 ಜನಕ್ಕೂ ಏನಂದರೆ, ನಾವು ಮಹಿಳೆಯಾಗಿ ಪ್ರಪ್ರಥಮ ಬಾರಿಗೆ ಕರ್ನಾಟಕ ಸರ್ಕಾರದಲ್ಲಿ ಮಹಿಳೆಗೆ ಕೊಟ್ಟಿದೆ ಕರ್ನಾಟಕ ರತ್ನ. ಸೊ ಮಹಿಳೆಯರ ಸಾಧನೆಯೂ ಗುರುತಿಸುತ್ತೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ ಆಯಿತು. ಅದರಿಂದ ನಮಗೆ ಅತ್ಯಂತ ಸಂತೋಷ ಆಗಿದೆ. ಮೇಡಮ್, ಅದೇ ಮೇಡಮ್ ಮಾತಾಡಿರೋಂಥ ಮಾತಿಗೆ ಪೂರಕವಾಗಿ ಪ್ಯಾನ್ ಇಂಡಿಯಾ ಅಂದ್ರಲ್ಲ, ನೆನ್ನೆ ಸುಮ್ಮನೆ ಹೀಗೆ ಸೋಷಿಯಲ್ ಮೀಡಿಯಲ್ಲಿ ನೋಡ್ತಾ ಇದ್ದಾಗ ನೋಡಿದೆ, ಸರೋಜಮ್ಮನವರು ಪಂಚಭಾಷಾ ತಾರೆ ಅನ್ನೋ ಪದ ಅಲ್ವಮ್ಮ ಮೊದಲು ಒಂದು ಇದನ್ನು ಪಡ್ಕೊಂಡವ್ರು ಅವರು. ನಿನ್ನೆ ಯಾವುದೋ ಒಂದು ವೆಬ್ಸೈಟ್ ಇದರಲ್ಲಿ ಇನ್ಸ್ಟಾಗ್ರಾಮಲ್ಲಿ ಯಾವುದಲ್ಲೂ ನೋಡ್ತಾ ಇದ್ದೆ, ಹೇಗೆ ವಿಷ್ಣುವರ್ಧನ್ ಅವರು ಪ್ಯಾನ್ ಇಂಡಿಯಾ ಸ್ಟಾರ್ ಆಗಿದ್ದರು ಅಂತ. ಅವರು ಎಲ್ಲ ಚಿತ್ರರಂಗದಲ್ಲೂ ಅಭಿನಯಿಸಿದ್ದಾರೆ, ಹಿಂದಿಲೆಲ್ಲ ಮಿಂಚಿದವರು ದೊಡ್ಡ ದೊಡ್ಡ ಕಲಾವಿದರ ಜೊತೆ. ಹಾಗೆ ಇವರೆಲ್ಲ ತುಂಬ ದೊಡ್ಡವರು. ಈ ಹಿರಿಯರಿಗೆ ಈ ಗೌರವ ಸಂದಿರೋದು ನಮ್ಮೆಲ್ಲರಿಗೆ ಒಂದು ಧನ್ಯೋಹಂ ಅಂತ ಮನಸ್ಸಿನಲ್ಲಿ ಬರುವಂತಹ ಒಂದೇ ಶಬ್ದ ಅಷ್ಟೆ, ಧನ್ಯೋಸ್ಮಿ ಧನ್ಯೋಹಂ. ಮೇಡಮ್, ಕೊನೆಯದಾಗಿ ಈಗಿನ ಸದ್ಯದ ಕನ್ನಡ ಚಿತ್ರೋದ್ಯಮದ ಪರಿಸ್ಥಿತಿ ಮತ್ತು ಅಲ್ಲಿ ಅಂದರೆ ನಟಿಯರಿಗೆ ಸಿಗಬೇಕಾದಂಥ ಪ್ರಾಶಸ್ತ್ಯ ಹೇಗೆ ಬದಲಾಗಿದೆ ಅಂತ ಅನಿಸ್ತಿದೆ, ಏನು ಹೇಳ್ತೀರಿ? ನೀವು ಇಷ್ಟು ವರ್ಷದ ಸಿನಿಮಾ ಇಂಡಸ್ಟ್ರಿನ ಆಳಿರುವಂಥ ದಿಗ್ಗಜರಿದ್ದೀರಿ, ಅದಕ್ಕೆ ನನಗೇನು ತೀರಾ ವ್ಯತ್ಯಾಸ ಆಗಿದೆ ಅಂತ ಹೇಳಲ್ಲ. ನಾನು ಇಂಡಸ್ಟ್ರಿಗೆ ಬಂದು 35 ವರ್ಷ ಆಯಿತು. ನನಗೆ ಅದೇ ರೀತಿಯ ಮನ್ನಣೆ ಆಗಲಿ, ಪಾತ್ರಗಳಾಗಲಿ, ಪ್ರೀತಿ ಆಗಲಿ, ಗೌರವ ಆಗಲಿ ಸಿಗ್ತಾ ಇದೆ. ನನಗೇನು ಅದರಲ್ಲಿ ತುಂಬ ವ್ಯತ್ಯಾಸ ಆಗಿದೆ ಅಂತ ನನಗನ್ಸಲ್ಲ. ಮೇಡಮ್, ನೀವೇನು ಹೇಳ್ತೀರಿ? ಅಂದರೆ ಈಗಿನ ಚಿತ್ರೋದ್ಯಮದ ಪರಿಸ್ಥಿತಿ, ಅದೇ ಪ್ಯಾನ್ ಇಂಡಿಯಾ ಸಿನಿಮಾಗಳ ಬಗ್ಗೆ ಮಾತಾಡ್ತಾ ಇದ್ರಿ, ಅವತ್ತು ನಟರು ಅಭಿನಯಿಸಿದ್ದಂತಹ ರೀತಿ ನೀತಿಗಳ ಬಗ್ಗೆ ಮಾತನಾಡ್ತಿದ್ರಿ. ಹಾಗಾಗಿ ಅಲ್ಲ, ಕನ್ನಡ ಚಿತ್ರರಂಗ ಅನ್ನೋದು ಈಗಲೂ ಕೂಡ ಪ್ಯಾನ್ ಇಂಡಿಯಾ ಆಗಿ ಪ್ರಸ್ತುತವಾಗಿ ಇಡೀ ದೇಶದಲ್ಲಿ ಸದ್ದು ಮಾಡ್ತಾ ಇದೆ ಅನ್ನೋದು ನಮ್ಮ ಇವತ್ತಿನ ತಲೆಮಾರಿನ ಕಲಾವಿದರಿದ್ದಾರೆ, ನಿರ್ಮಾಪಕರಿದ್ದಾರೆ, ನಿರ್ದೇಶಕರಿದ್ದಾರೆ, ಅವರೆಲ್ಲರೂ ಕೂಡ ಮಾಡ್ತಾ ಇರುವಂತಹ ಸಾಧನೆ. ಇದನ್ನು ನಾವು ನೋಡಿ ಶ್ಲಾಘಿಸ್ತೀವಿ. ಜೊತೆಗೆ ಅವ್ರ ಚಿತ್ರಗಳನ್ನು ನಾವು ಅಭಿನಯಿಸಿರೋದ್ರಿಂದ ನಾವು ಕೂಡ ಅವರ ಪ್ಯಾನ್ ಇಂಡಿಯಾ ಸಾಲಲ್ಲಿ ಸೇರಿಕೊಳ್ಳುವಂತಹ ಅವಕಾಶಗಳು ಈಗಲೂ ನಮಗೆ ಲಭಿಸ್ತಾ ಇದೆ ಅನ್ನೋದು ನನಗನ್ಸುತ್ತೆ ಅದು ನಮ್ಮ ಸೌಭಾಗ್ಯವೇ ಸರಿ. ನಮಗೆ ಜನ ಗುರುತಿಸುವಂತಹ ಪಾತ್ರಗಳು ಯಾವುದೋ ವಿದೇಶಕ್ಕೆ ಹೋದರೂ ಕೂಡ KGF ಅಂತ ಹೇಳುವಂತಹ ಪಾತ್ರಗಳನ್ನ ಇವತ್ತು ನಮಗೆ ಕೊಡ್ತಾ ಇದ್ದಾರೆ ಅಂದರೆ ಅದು ನನಗನ್ಸುತ್ತೆ ಕನ್ನಡ ಚಿತ್ರರಂಗ ಬಹಳ ಸಮೃದ್ಧವಾಗಿದೆ ಮತ್ತು ಬಹಳ ಇನ್ನೂ ದೊಡ್ಡ ದೊಡ್ಡ ಮೈಲುಗಳನ್ನ ಸಾಧನೆ ಮಾಡುವಂತಹ ದಿಕ್ಕಿನಲ್ಲಿ ಕನ್ನಡ ಚಿತ್ರರಂಗ ನಡೀತಾ ಇದೆ. ಮೇಡಮ್, ನೀವೇನು ಹೇಳ್ತೀರಿ ಈಗಿನ ಕನ್ನಡ ಚಿತ್ರೋದ್ಯಮದ ಪರಿಸ್ಥಿತಿ? ಚಿತ್ರೋದ್ಯಮ ನೋಡಿ, ಈಗ ಆಗ ಅಲ್ಲ. ನನಗೆ ವ್ಯತ್ಯಾಸ ಕಂಡಿರೋದು ಇವತ್ತು ಡಿಜಿಟಲ್ ಆಗಿದೆ, ಆ ವ್ಯತ್ಯಾಸ ಕಾಣ್ತಿದೆ. ಇನ್ನೊಂದು ಖುಷಿ ಕೊಡ್ತಾ ಇದೆ, ನೂರಾರು ಕೋಟಿ ನಮ್ಮ ನಾಯಕರುಗಳು ಪಡ್ಕೊಳ್ಳುವಂಥದ್ದು, ಸಾವಿರಾರು ಕೋಟಿಗೆ ತಲುಪಲಿ ಅಂತ. ಇವತ್ತು ನಮಗೆ ಯಶನ್ ಕಂಡ್ರೆ ಹೃದಯ ತುಂಬಿ ಬರುತ್ತೆ, ಸುದೀಪನ್ ಕಂಡ್ರೆ ಹೃದಯ ತುಂಬಿ ಬರುತ್ತೆ. ನಮ್ಮ ಯಾರೇ ಆಗಲಿ, ರಿಷಬ್ ಶೆಟ್ಟಿ ಅವ್ರನ್ನ ನೋಡಿದ್ರೆ ಅದು ದೇವರೇ, ನಮಗೆ ಅವ್ರು ಚೆನ್ನಾಗಿರಲಿ ಅಂತ ಅನಿಸುತ್ತೆ. ಕನ್ನಡ ಚಿತ್ರರಂಗವನ್ನು ಬೆಳಗ್ತಿದ್ದಾರೆ, ಇಡೀ ಪ್ರಪಂಚಕ್ಕೆ ತಗೊಂಡು ಹೋಗ್ತಿದ್ದಾರೆ. ಹಿಂದಿಯವರ ಬಾಯಿನಲ್ಲಿ ಅವರು ವೇದಿಕೆಯಲ್ಲಿ ರಿಷಬ್ ಅಂತ ಕರೀತಾರೆ, ಇಲ್ಲಾಂದರೆ ಯಶ್ ಅಂತ ಕರೀತಾರೆ, ಈ ಕಡೆ ಸುದೀಪ್ ಅಂತ ಕರೀತಾರೆ. ಅಂದರೆ ನಮ್ಮ ಮಕ್ಕಳುಗಳು ಎಷ್ಟು ಚೆನ್ನಾಗಿದ್ದಾರೆ ಅಂತ ನನಗನ್ಸುತ್ತೆ. ಆಯಿತಾ, ನಮ್ಮ ಕನ್ನಡ ಚಿತ್ರರಂಗಕ್ಕೆ ಭಾಳ ಹೆಸರನ್ನು ತಂದುಕೊಟ್ಟಿದ್ದಾರೆ, ಭಾಳ ಎತ್ತರಕ್ಕೆ ಹೋಗ್ತಾ ಇದೆ. ಇವತ್ತು ನಾವು ನೂರಾರು ಕೋಟಿ ಅಂತೀವಲ್ಲ, ಅದು ಸಾವಿರಾರು ಕೋಟಿಯಲ್ಲಿ ನಿಲ್ಲುತ್ತೆ. ನಮ್ಮ ಕನ್ನಡ ಚಿತ್ರರಂಗಕ್ಕೆ ಭಾಳ ಭವಿಷ್ಯ ಇದೆ ರೀ.